ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿ ಯಾವುದಿದೆ ಅಂತ ಗಮನಿಸೋದಾದ್ರೆ, ರಾಜ್ಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿರುವಂತಹ ವಿಚಾರ ಅದು ಲಂಚ ಬಾಂಬ್ ಅನ್ನ ಸ್ಫೋಟಿಸಿದಂತ ಬಿಆರ್ಪಿಗೆ ಸಿಎಂ ಬುಲಾವನ್ನ ಕೊಟ್ಟಿದ್ದಾರೆ. ಸೊ ಏನ್ ಬೆಳವಣಿಗೆ ಆಗಬಹುದು, ಸದ್ಯ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಒಂದು ವಿಚಾರ. ಅದ್ರ ಬಗ್ಗೆ ಡೆವಲಪ್ಮೆಂಟ್ ನೋಡೋದಾದ್ರೆ, ಸ್ವಪಕ್ಷದ ಸರ್ಕಾರದ ವಿರುದ್ಧವೇ ಲಂಚದ ಆರೋಪ ಮಾಡಿ ಸಂಚಲನ ಮೂಡಿಸಿರುವಂತಹ ಕಾಂಗ್ರೆಸ್ನ ಶಾಸಕ ಬಿಆರ್ ಪಾಟೀಲ್ ಅವರಿಗೆ ಮಾತುಕತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬುಲಾವ್ ನೀಡಿದ್ದಾರೆ. ಖುದ್ದಾಗಿ ಅವರೇ ಕರೆ ಮಾಡಿ ಹೇಳಿದಾರಂತೆ, ಬನ್ನಿ ಮಾತಾಡೋಣ ಅಂತ. ಈ ಸಂಬಂಧ ಭಾನುವಾರ ಪಾಟೀಲ್ ಅವರಿಗೆ ಖುದ್ದು ಕರೆ ಮಾಡಿದ ಸಿದ್ದರಾಮಯ್ಯನವರು ಬುಧವಾರ ತಮ್ಮನ್ನ ಭೇಟಿ ಆಗುವಂತೆ ಆಹ್ವಾನಿಸಿದ್ದಾರೆ. ಹೇಗಿದ್ದೀಯಪ್ಪ ಪಾಟೀಲ್ ಅಂತ ವಿಚಾರಿಸಿ ಬಳಿಕ ಏನೇ ಸಮಸ್ಯೆ ಇದ್ರೂ ಮಾತಾಡೋಣ ಬಾರಯ್ಯ, ಬಂದು ಭೇಟಿ ಆಗುವಂತ ಸಿದ್ದರಾಮಯ್ಯನವರು ತಿಳಿಸಿದ್ದಾರಂತೆ. ಸೊ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಏನೋ ಹೇಳ್ತಾರಂತೆ. ಅದಕ್ಕೆ ಅವರು ಇಲ್ಲ, ನಂಗೆ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ, ನಾ ಬರೋಕ್ಕಾಗಲ್ಲ ಅಂತ ಹೇಳಿದಕ್ಕೇನೆ ಸರಿ ಆಯಿತು, ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ, ದೆಹಲಿಗೆ ಹೋಗಿ ಬಂದಮೇಲೆ ನೀನು ನನ್ನ ನಿವಾಸಕ್ಕೆ, ಕಾವೇರಿ ನಿವಾಸಕ್ಕೆ ಬಂದರೆ ಅಲ್ಲೇ ಭೇಟಿ ಆಗೋಣ ಅಂತ ಹೇಳಿದಾರಂತೆ. ನೋಡಿ, ಲಂಚ ನೀಡಿದವ್ರಿಗೆ ಮಾತ್ರ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಮಂಜೂರು ಮಾಡಲಾಗ್ತಾ ಇದೆ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಅವರೊಂದಿಗೆ ಕರೆ ವೇಳೆ ಶಾಸಕ ಬಿಆರ್ ಪಾಟೀಲ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಈ ಒಂದು ಆಡಿಯೋ ಸಿಕ್ಕಾಪಟ್ಟೆ ಸುದ್ದಿನೂ ಆಗತ್ತೆ, ಸದ್ದು ಆಗತ್ತೆ, ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗತ್ತೆ. ಯಾಕಂದ್ರೆ ಸ್ವಪಕ್ಷದವರೇ ಅವರದೇ ಸರ್ಕಾರದ ವಿರುದ್ಧ ಲಂಚ ಕೊಟ್ಟರೆ ಕೆಲಸ ಆಗತ್ತೆ ಅಂತ ಹೇಳಿದಂತ ಒಂದು ಮಾತಿದೆಯಲ್ಲ, ಇದು ಸ್ವತಃ ಕಾಂಗ್ರೆಸ್ಗೂ ಮುಜುಗರಕ್ಕೆ ಕಾರಣವಾಗತ್ತೆ. ಸೊ ಹಾಗಾಗಿ ಅದನ್ನ ಪ್ರತಿಪಕ್ಷಗಳು ಬಿಜೆಪಿ ಮತ್ತು ಜೆಡಿಎಸ್ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳುತ್ತೆ. ನಾವು ಮೊದಲಿಂದನೂ ಹೇಳ್ತಾ ಇದ್ವಿ, ಈ ಸರ್ಕಾರದಲ್ಲಿ ಲಂಚ ತೆಗೆದುಕೊಳ್ಳದೆ ಯಾವುದೇ ಕೆಲಸಗಳಾಗಲ್ಲ, ಮೊದಲು ಇವರು ಆದ್ಯತೆ ನೀಡೋದೇ ಲಂಚಕ್ಕೆ ಅಂತ ಈಗ ಅವರೇ ಪಕ್ಷದವರು ಹೇಳ್ತಾ ಇದ್ದಾರೆ ಅನ್ನೋದು. ಸೊ ಇದಾದ್ಮೇಲೆ ಕಾಂಗ್ರೆಸ್ನ ಕೆಲವು ಸಚಿವರುಗಳು ಪಾಟೀಲ್ ಅವರ ವಿರುದ್ಧನೇ ಮಾತನಾಡ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ, ಇದ್ರೆ ಸಾಕ್ಷಿ ಕೊಡ್ಲಿ, ಆಮೇಲೆ ನೋಡೋಣ, ಸುಮ್ಮನೆ ಮಾತಾಡಬಾರ್ದು ಅಂತ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಇದು ಬಹಳ ಅಸಮಾಧಾನಕ್ಕೂ ಕಾರಣವಾಗಿದೆ, ಚರ್ಚೆಗೂ ಕಾರಣವಾಗಿದೆ. ಸೊ ಇದನ್ನು ಹೀಗೆ ಬಿಟ್ಟರೆ ಡ್ಯಾಮೇಜ್ ಬಹುದಾದ, ಈಗ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ಮತ್ತಷ್ಟು ಡ್ಯಾಮೇಜ್ ಆಗಬಹುದಾದ ಸಾಧ್ಯತೆಗಳಿದೆ. ಮತ್ತು ಅವರದ್ದೇ ಪಕ್ಷದ ಹಿರಿಯ ನಾಯಕರು ಅಂತ ಕೂಡ ಪಾಟೀಲ್ ಅವರು ಕರೆಸ್ಕೊಂಡಿರೋದು. ಹಾಗಾಗಿ ಅವ್ರ ಸಮಸ್ಯೆ ಏನಿದೆ, ಅವ್ರ ಬೇಸರ ಏನಿದೆ, ಯಾಕೆ ಈ ಥರ ಹೇಳ್ಕೊಂಡಿದ್ದಾರೆ, ಖುದ್ದಾಗಿ ಅವ್ರನ್ನ ಮಾತನಾಡಿಸ್ಬೇಕಾಗತ್ತೆ, ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ. ಹಾಗಾಗಿ ಸಿಎಂ ಸೂಚನೆ ಕೊಟ್ಟಿದ್ದಾರೆ, ಬಾರಪ್ಪ ಮಾತಾಡೋಣ, ಅದೇನಿದೆ ಅದರೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಿ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ಳೋಣ ಅಂತ. ನೋಡಿ, ಈಗಾಗಲೇ ಕಾಂಗ್ರೆಸ್ನಲ್ಲಿಯೇ ಕೆಲವೊಂದಷ್ಟು ನಾಯಕರುಗಳು, ಶಾಸಕರುಗಳು, ಸಚಿವರುಗಳು ತಮ್ಮ ಕಾರ್ಯವೈಖರಿಯ ಬಗ್ಗೆ ಅಥವಾ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ನೇರಾನೇರವಾಗಿ ಹೊರಗೆ ಹಾಕ್ತಾ ಇದ್ದಾರೆ. ಖುದ್ದಾಗಿ ಸಿಎಂಗೆ ಪತ್ರ ಬರಿತಾ ಇದ್ದಾರೆ ಕೆಲವರು, ಕೆಲವರು ಇನ್ನೆಲ್ಲೋ ಹೇಳ್ಕೊಂಡು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲವರು ಯಾವ್ದೋ ಪೋಸ್ಟಿಗೆ ಹೋಗಿ ಕಮೆಂಟ್ ಹಾಕಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನಮ್ಮ ಸರ್ಕಾರದಲ್ಲಿ ಹಿಂಗೆ, ನಮ್ಮ ಪಕ್ಷದಲ್ಲಿ ಹಿಂಗೆ ಅಂತ. ಇದೆಲ್ಲವೂ ಹೋಗಿ ಬಂದು ಸುತ್ತಿ ಬಳಸಿ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಹಾಗಾಗಿ ಬೇರೆಯವರು ಬಾಯಿ ಮುಚ್ಚಿಸೋಕ್ಕಿಂತ ಮುಂಚಿತವಾಗಿ ತಮ್ಮ ಪಕ್ಷದವರೇ ತಮ್ಮದೇ ಸರ್ಕಾರದ ವಿರುದ್ಧ ಮಾತನಾಡ್ತಿದ್ದಾರೆ ಅಂತಂದ್ರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ, ಸೀರಿಯಸ್ ಆಗಿ ಚಿಂತನೆ ಮಾಡಬೇಕಾಗತ್ತೆ. ಏನ್ ಸಮಸ್ಯೆ ಆಗಿದೆ, ಲಂಚ ಕೇಳ್ತಾ ಇದ್ದಾರಾ, ಯಾರು ಕೇಳ್ತಾ ಇದ್ದಾರೆ, ಲಂಚ ತೆಗೆದುಕೊಂಡ್ರೆ ಮಾತ್ರ ಕೆಲಸ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಸಾಕ್ಷಿ ಇದೆಯಾ, ಸಾಕ್ಷಿ ಇದ್ರೆ ಅದಕ್ಕೊಂದು ತನಿಖೆ ಆಗಲಿ, ಅವ್ರಿಗೆ ಶಿಕ್ಷೆ ಆಗಲಿ. ಯಾರೋ ಮಾಡೋ ತಪ್ಪಿಂದ ಪಕ್ಷಕ್ಕೆ ಮುಜುಗರ ಆಗಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು. ಕೆಲವರು ಈ ಸರ್ಕಾರದ ಸೋಜಿಗದಲ್ಲಿಗೆ ಸರ್ಕಾರದ ಹೆಸರು ಹೇಳ್ಕೊಂಡೆ, ಸರ್ಕಾರದಲ್ಲಿರುವ ಕೆಲವರ ಹೆಸರು ಹೇಳ್ಕೊಂಡೆ ಗೋಲ್ಮಾಲ್ ಮಾಡ್ತಾ ಇರ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ. ಅಂಥವರ ವಿರುದ್ಧ ಕಠಿಣವಾದಂಥ ಕ್ರಮ ಆಗಬೇಕಾಗತ್ತೆ. ಸೊ ಇವರು ಸರ್ಕಾರದ ಒಂದು ಭಾಗ ಆಗಿ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಇದೊಂದು ಸೀರಿಯಸ್ ನೋಟ್. ಸೊ ಹಾಗಾಗಿ ಚರ್ಚೆ ಕರೆದಿದ್ದಾರಂತೆ.